ವ್ಯಕ್ತಿ ಅಂದ್ರೆ ವಿಶ್ವಕರ್ಮ. ಹಾಗಾಗಿ ಅವರು ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಹೆಸರನ್ನ ಪಡೆದಕ್ಕಂಥವ್ರು. ನೀವು ಯಾವುದೇ ಕೆಲಸ ನೋಡಿ, ಯಾವುದೇ ಒಂದು ಮನೆ ನೋಡಿ, ದೇವಸ್ಥಾನ ನೋಡಿ, ಅಥವಾ ಒಂದು ಅರಮನೆ ನೋಡಿ, ಅಥವಾ ಯಾವುದೇ ನೋಡಿದ್ರೆ ವಿಶ್ವಕರ್ಮರ ಸಹಾಯ ಬೇಕೇ ಬೇಕು. ಒಂದು ಅರಮನೆ ಮಾಡಿ, ದೇವಸ್ಥಾನ ನೋಡಿ, ಅಥವಾ ಹಿಂದೆ ಬ್ರಹ್ಮ ವಾಸಿಸ್ತಕ್ಕಂಥ ಸ್ಥಳ ನೋಡಿದ್ರು ಕೂಡ ಅಲ್ಲಿಯೂ ಕೂಡ ವಿಶ್ವಕರ್ಮರ ಸಹಾಯ ಬೇಕಾಗಿತ್ತಂತೆ. ಅದಕ್ಕಾಗಿ ವಿಶ್ವಕರ್ಮರು ಇಲ್ಲದ ಸ್ಥಳ ಇಲ್ಲ ಅಂತ. ವಿಶ್ವಕರ್ಮರ ನೆರವಿಲ್ಲದೆ ನಾವು ಯಾರು ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ, ಅಥವಾ ನೆರವಿನ ಕೂಡ ಉತ್ತಮವಾದ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರಿಗೆ ಅತ್ಯುತ್ತಮವಾದ ಸ್ಥಾನವನ್ನ ಹಿಂದೆಯಿಂದ ಕೊಟ್ಟಿದ್ದಾರೆ, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಏಕೆಂದ್ರೆ ಎಲ್ಲದಕ್ಕೂ ಬೇಕು. ಇವತ್ತು ಶ್ರೀರಾಮನ ವಿಗ್ರಹವನ್ನ ಕೆತ್ತಿದವರು ವಿಶ್ವಕರ್ಮ ವರ್ಗಕ್ಕೆ ಸೇರಿದರು. ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹವನ್ನ ಕೆತ್ತಿದ್ದಾರೆ ಅಲ್ವಾ? ಅವರು ಕೂಡ ಅದೇ ವರ್ಗಕ್ಕೆ ಸೇರಿ ಇಡೀ ಜಗತ್ತಿನಲ್ಲೇ ಹೆಚ್ಚು ಆಕರ್ಷಣೀಯವಾಗಿದ್ದಾರೆ. ಈ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದ್ದಾರೆ, ಅವರು ಕೂಡ ಅದೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ, ಅವರು ಕೂಡ ವಿಶ್ವಕರ್ಮಕ್ಕೆ ಸೇರಿದವರಾಗಿರುತ್ತಾರೆ. ಅಂದ್ರೆ ಕಲೆ, ನೈಪುಣ್ಯತೆ, ಶಿಲ್ಪಕಲೆ ಅಥವಾ ಬೇರೆ ಬೇರೆ ಕಲೆಗಳನ್ನು ನೋಡುವಾಗ ಅವರಲ್ಲಿ ಆ ನೈಪುಣ್ಯತೆ ಇದೆ. ಅದಕ್ಕಾಗಿ ಅವರು ವಿಶ್ವಪ್ರಿಯರಾದರು, ವಿಶ್ವಕ್ಕೆ ಹೆಚ್ಚು ಮನ್ನಣೆಯನ್ನು ಪಡೆದರು. ಕರ್ಮ ಕೆಲಸವನ್ನ ಮಾಡುವ, ವಿಶ್ವದಲ್ಲೇ ಹೆಚ್ಚು ಕೆಲಸವನ್ನ ಮಾಡ್ತಕ್ಕಂಥವ್ರು ವಿಶ್ವಕರ್ಮದವರಾದರು. ಹಾಗಾಗಿ ವಿಶ್ವಕರ್ಮ ಅಂತಕ್ಕಂಥ ಹೆಸರು ಅತ್ಯಂತ ಹೆಚ್ಚು ಪ್ರಚಲಿತವಾಗಿದೆ, ಹೆಚ್ಚು ಮಹತ್ವವಾಗಿದೆ. ಅವರನ್ನ ನೋಡಿ ನಾವೆಲ್ಲರೂ ಕೂಡ ಕಲಿಬೇಕಾಗಿದೆ. ಅವರ ಸ್ಕಿಲ್, ಕುಶಲತೆ, ಕೆಲಸ ಇದೆಯಲ್ಲ, ಅದು ನೈಪುಣ್ಯತೆ ಇದೆಯಲ್ಲ, ಎಲ್ಲರಿಗೂ ಕೂಡ ಬರೋದಿಲ್ಲ. ಅದು ವಿಶಿಷ್ಟವಾದದ್ದು ಆಗಿರುತ್ತದೆ. ಅದಕ್ಕಾಗಿ ಅವರಿಗೆ ನಾವು ಹೆಚ್ಚಿನ ಸ್ಥಾನಮಾನವನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ವಿಶ್ವಕರ್ಮ, ಇದು ಫೋಟೋ ಇಟ್ಟಿದ್ದೀವಿ ನೋಡಿ, ಅವರ ಮಾಡಿರ್ತಕ್ಕಂತಹ ಉತ್ತಮವಾದ ಕೆಲಸಗಳು, ನೈಪುಣ್ಯತೆ, ಅವುಗಳನ್ನ ನೋಡಿದಾಗ ಅವರಿಂದ ಕಲಿಯುವಂಥದ್ದು ಬಹಳ ಇದೆ. ನೈಪುಣ್ಯತೆ, ನೀವು ಯಾವುದೋ ಒಂದು ವಿಗ್ರಹ ಕೆತ್ತಾರೆ, ಯಾವುದೋ ಒಂದು ಕಲೆ ಕೆತ್ತುತ್ತಾರೆ, ಅದನ್ನ ನೋಡಿದಾಗ ಅದರಲ್ಲಿ ಕಲೆ, ನೈಪುಣ್ಯತೆ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ಕೆಲವರಿಗೆ ಮಾತ್ರ ಗೊತ್ತಿರ್ತದೆ. ಅವರನ್ನೇ ವಿಶ್ವಕರ್ಮ ಅನ್ನೋ ಹೆಸರಿನಲ್ಲಿ ಕರೀತಾ ಇದ್ದಾರೆ. ಹಾಗಾಗಿ ಆ ವಿಶ್ವಕರ್ಮ